ನಾವು ಇಂದು ತ್ರಿಕೂಟೇಶ್ವರ ದೇವಸ್ಥಾನ ದರ್ಶನ ಪಡ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ತ್ರಿಕೂಟೇಶ್ವರ ದೇವಸ್ಥಾನ ಎಂದರೆ 3 ಲಿಂಗಗಳು ಒಂದೇ ವೇದಿಕೆಯಲ್ಲಿ ಇರುವುದರಿಂದ ತ್ರಿಕೂಟೇಶ್ವರ ದೇವಸ್ಥಾನ ಎಂದು ಕರೆಯಲಾಗಿತ್ತು. ಇದರ ಇತಿಹಾಸ ಅಂದ್ರೆ ತ್ರಿಕೂಟೇಶ್ವರ ದೇವಸ್ಥಾನ 11ರಿಂದ 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ನಿರ್ಮಿಸಲಾಗಿದೆ. ಈ ದೇವಸ್ಥಾನವು ಈ ತ್ರಿಕೂಟೇಶ್ವರ ದೇವಸ್ಥಾನಗಳು 3 ಲಿಂಗಗಳು ಒಂದೇ ಗರ್ಭಗುಡಿಯಲ್ಲಿ ಇರುವುದರಿಂದ ತ್ರಿಕೂಟೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಈ 3 ಲಿಂಗಗಳ ಅರ್ಥವೇನೆಂದರೆ ಬ್ರಹ್ಮ ಅಂದ್ರೆ ಸೃಷ್ಟಿ ಸಂಕೇತ, ವಿಷ್ಣು ಅಂದ್ರೆ ಲಯ ಸ್ಥಿತಿ ಸಂಕೇತ, ಶಿವ ಅಂದ್ರೆ ಲಯ ಸಂಕೇತ. ಆದ ಕಾರಣ ಈ 3 ಲಿಂಗಗಳು ಪ್ರತಿಷ್ಠಾಪನೆ ಮಾಡೋದ್ರ ಕಾರಣ ತ್ರಿಕೂಟೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ರಾಯಕುಟೇಶ್ವರ ಟೆಂಪಲ್ ಹಿಸ್ಟ್ರಿ ಗದಗ್. ನೀವು ಕೇಳಿರುವ ಗದಗದ ತ್ರಿಕೂಟೇಶ್ವರ ದೇವಾಲಯದ ಇತಿಹಾಸವನ್ನು ಇಲ್ಲಿ ಸಂಪೂರ್ಣ ಹಾಗೂ ಸರಳ ಕನ್ನಡದಲ್ಲಿ ನೀಡಲಾಗಿದೆ. ಗದಗ ತ್ರಿಕೂಟೇಶ್ವರ ದೇವಾಲಯ ಇತಿಹಾಸ. ಮೂಲಿಕೆ ದೇವಾಲಯದ ಪರಿಚಯ. ಗದಗ ನಗರದಲ್ಲಿ ಇರುವ ತ್ರಿಕೂಟೇಶ್ವರ ದೇವಾಲಯವು ಕರ್ನಾಟಕದ ಪ್ರಮುಖ ಶಿವಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಮಂದಿರವು ತನ್ನ ಚಾಲುಕ್ಯ ಶೈಲಿಯ ಶಿಲ್ಪಕಲೆ, ಸ್ಮಾರಕ ಗೋಪುರಗಳು ಮತ್ತು ಅನನ್ಯವಾದ 3 ಶಿವಲಿಂಗಗಳಿಗಾಗಿ ಪ್ರಸಿದ್ಧವಾಗಿದೆ. ಸ್ಕ್ರಾಲ್ ಇತಿಹಾಸದ ಮೂಲ. ಸಣ್ಣ ನೀಲಿ ವಜ್ರ ಸ್ಥಾಪನೆ ಚಾಲುಕ್ಯ ಕಾಲ. ದೇವಾಲಯವನ್ನು ಕ್ರಿ. ಶ. 11ನೇ ಶತಮಾನದಲ್ಲಿ ಪಶ್ಚಿಮ ಚಾಲುಕ್ಯರು ನಿರ್ಮಿಸಿದರು. ನಿರ್ಮಾಣದ ಕಾಮಗಾರಿಯಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿ ಅಮರಶಿಲ್ಪಿ ಜಕ್ಕಣಾಚಾರ್ಯವರ ಹೆಸರು ಸೇರಿದೆ ಎಂಬ ಪ್ರಸಿದ್ಧ ನಂಬಿಕೆ ಇದೆ. ಸಣ್ಣ ನೀಲಿ ವಜ್ರ ತ್ರಿಕೂಟ ರೂಪ. ತ್ರಿಕೂಟೇಶ್ವರ ಎಂದರೆ 3 ಕುಟ 3 ಲಿಂಗಗಳ ಶಿವರೂಪ. ಇಲ್ಲಿ ಮುಖ್ಯ ಗರ್ಭಗೃಹದಲ್ಲಿ 3 ಶಿಲಾಲಿಂಗಗಳು ಒಟ್ಟಿಗೆ ಇವೆ. ಇದು ದೇವಾಲಯದ ಅಪರೂಪದ ವೈಶಿಷ್ಟ್ಯ. ಮಾದರಿ ಕಟ್ಟಡ ವಾಸ್ತುಶಿಲ್ಪ ಮತ್ತು ವಿಶೇಷತೆ. ಸಣ್ಣ ನೀಲಿ ವಜ್ರ ಚಾಲುಕ್ಯ ಶೈಲಿ. ಕಪ್ಪು ಕಲ್ಲಿನ ಮೇಲೆ ನಕ್ಷಿತವಾದ ಅತ್ಯಂತ ಸೂಕ್ಷ್ಮ ಶಿಲ್ಪಗಳು. ಸ್ತಂಭಗಳ ಮೇಲೆ ಅವತಾರಗಳು, ಯಕ್ಷ ಯಕ್ಷಿಣಿಯರು, ನಾಗನಾಗಿಣಿಯರ ಕೆತ್ತನೆಗಳು. ಸಣ್ಣ ನೀಲಿ ವಜ್ರ ದೇವಾಲಯ ಸಮುಚ್ಚಯ. ಈ ಮಂದಿರ ಸಮುಚ್ಚಯದಲ್ಲಿ ಮುಖ್ಯವಾಗಿ ತ್ರಿಕೂಟೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಸತಿ ದೇವಿಯ ದೇವಾಲಯ, ವೀರಭದ್ರ ದೇವಸ್ಥಾನ, ವೇಷಭೂಷಣ ಶೈಲಿಯ ದೀಪಸ್ತಂಭ ಇವೆ. ಹೊಳೆಯುವ ಐತಿಹಾಸಿಕ ಮಹತ್ವ. ಗದಗವು ಪುರಾತನ ಕಾಲದಲ್ಲಿ ಕಲಾ ಸಾಹಿತ್ಯದ ಕೇಂದ್ರವಾಗಿತ್ತು. ವಿಜಯನಗರ ಮತ್ತು ಹೊಯ್ಸಳ ಸಾಮ್ರಾಜ್ಯಗಳ ಕಾಲದಲ್ಲೂ ದೇವಾಲಯಕ್ಕೆ ಸಾಕಷ್ಟು ಹೆಬ್ಬಾಗಿಲುಗಳು ಜೋಡಿಸಲ್ಪಟ್ಟವು. ಬ್ರಿಟಿಷ್ ಕಾಲದಲ್ಲಿ ಪುರಾತತ್ವ ಇಲಾಖೆ ಈ ಮಂದಿರವನ್ನು ಸಂರಕ್ಷಿತ ಸ್ಮಾರಕವೆಂದು ಘೋಷಿಸಿದೆ. ನಮಸ್ಕಾರ ದೇವರ ಆರಾಧನೆ ಮತ್ತು ಉತ್ಸವಗಳು. ಮಹಾಶಿವರಾತ್ರಿ ಹಬ್ಬವನ್ನು ಬಹಳ ವೈಭವದಿಂದ ಆಚರಿಸಲಾಗುತ್ತದೆ. ಪ್ರತಿದಿನವೂ ಬೆಳಗ್ಗೆ ಸಂಜೆ ಪೂಜೆ, ವಿಶೇಷ ಅಭಿಷೇಕ, ರುದ್ರಪಾರಾಯಣ ನಡೆಯುತ್ತವೆ. ರೌಂಡ್ ಪುಷ್ಪಿನ್ ದೇವಾಲಯದ ಸ್ಥಳ. ದೇವಾಲಯವು ಗದಗ ನಗರದಲ್ಲಿ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣದಿಂದಲೂ ಸಮೀಪದಲ್ಲೇ ಇದೆ. ಪ್ರವಾಸಿಗರಿಗೆ ಸುಲಭವಾಗಿ ತಲುಪಬಹುದಾದ ಸ್ಥಳ. ಹಿಂದೂ ದೇವಾಲಯ ಸಾರಾಂಶ. ಗದಗದ ತ್ರಿಕೂಟೇಶ್ವರ ದೇವಾಲಯವು ಶಿಲ್ಪಕಲೆ, ಇತಿಹಾಸ ಮತ್ತು ಭಕ್ತಿಯ ಸಂಗಮವಾಗಿರುವ ಅತ್ಯಂತ ಪ್ರಮುಖ ಪುರಾತನ ದೇವಸ್ಥಾನ. ಇದು ಚಾಲುಕ್ಯರ ಕಲಾತ್ಮಕ ವೈಭವದ ಜೀವಂತ ಉದಾಹರಣೆ. ನಿಮಗೆ ಬೇಕಿದ್ದರೆ ಬಲಭಾಗದ ಬಾಣ ಸಂಕ್ಷಿಪ್ತ ಇತಿಹಾಸ, ಬಲಭಾಗದ ಬಾಣ ಪೂರ್ತಿ ಪುರಾಣಕತೆ,
ಬಲಭಾಗದ ಬಾಣ ಟೈಮ್ಲೈನ್ ರೂಪದಲ್ಲಿ, ಬಲಭಾಗದ ಬಾಣ ಫೋಟೋಗಳೊಂದಿಗೆ ವಿವರಗಳು. ಇವೆಲ್ಲ ತ್ರಿಕೂಟೇಶ್ವರ ದೇವಾಲಯದ ಸಂಪೂರ್ಣ, ವಿವರವಾದ ಮತ್ತು ಕ್ರಮಬದ್ಧ ಇತಿಹಾಸವನ್ನು ಕೊಡಲಾಗಿದೆ. ಇದು ನಿಮಗೆ ಆರಂಭದಿಂದ ಇಂದಿನವರೆಗಿನ ಪೂರ್ಣ ಮಾಹಿತಿಯನ್ನು ನೀಡುತ್ತದೆ. ಹಿಂದೂ ದೇವಾಲಯ ತ್ರಿಕೂಟೇಶ್ವರ ದೇವಾಲಯ, ಗದಗ. ಸಂಪೂರ್ಣ ಇತಿಹಾಸ, ಫುಲ್ ಹಿಸ್ಟ್ರಿ ಇನ್ ಕನ್ನಡ. 1. ದೇವಸ್ಥಾನದ ಮೂಲ ಮತ್ತು ಸ್ಥಾಪನೆ. ಪುಷ್ಪಿನ್ ಚಾಲುಕ್ಯ ಸಾಮ್ರಾಜ್ಯದ ಕಾಲ, 10 ರಿಂದ 12ನೇ ಶತಮಾನ. ತ್ರಿಕೂಟೇಶ್ವರ ದೇವಾಲಯವನ್ನು ಪಶ್ಚಿಮ ಚಾಲುಕ್ಯರು, ಕ್ರಮ 1050 ರಿಂದ 1100, ನಿರ್ಮಿಸಿದರು. ಈ ಕಾಲದಲ್ಲಿ ಗದಗ ಹಾಗೂ ಲಕ್ಕುಂಡಿ ಪ್ರದೇಶಗಳು ಧಾರ್ಮಿಕ ಮತ್ತು ಕಲಾಕೇಂದ್ರಗಳಾಗಿದ್ದವು. ಗದಗವನ್ನು ಆ ಕಾಲದಲ್ಲಿ ಕಲಾವಿದರ ನಗರ, ಶಿಲ್ಪಕಲೆಯ ಕೇಂದ್ರ ಎಂದು ಕರೆಯುತ್ತಿದ್ದರು. ಪುಷ್ಪಿನ್ ನಿರ್ಮಾಣದ ಉದ್ದೇಶ. ಚಾಲುಕ್ಯರು ಶಿವಭಕ್ತರಾಗಿದ್ದರಿಂದ ಶಿವನ ತ್ರಿಮೂರ್ತಿಯನ್ನು ಪ್ರತಿನಿಧಿಸುವ 3 ಲಿಂಗಗಳನ್ನು ಅಳವಡಿಸಿ ತ್ರಿಕೂಟೇಶ್ವರ ರೂಪದಲ್ಲಿ ನಿರ್ಮಿಸಿದರು. ವಿಶಿಷ್ಟವಾದ 3 ಲಿಂಗಗಳು: ಬ್ರಹ್ಮೇಶ್ವರ ಸೃಷ್ಟಿ, ಹರಿಹರೇಶ್ವರ ಸ್ಥಿತಿ, ಮಹೇಶ್ವರ ಸಂಹಾರ. ಇವುಗಳಿಗೆ ಸಂಕೇತ. ಪುಷ್ಪಿನ್ ಪ್ರಸಿದ್ಧ ಶಿಲ್ಪಿ. ಕೆಲವು ಸ್ಥಳೀಯ ಕಥೆಗಳ ಪ್ರಕಾರ ದೇವಾಲಯ ನಿರ್ಮಾಣಕ್ಕೆ ಅಮರಶಿಲ್ಪಿ ಜಕ್ಕಣಾಚಾರಿಯವರ ಶಿಲ್ಪಪರಂಪರೆಯ ಪ್ರಭಾವ ಇದೆ ಎಂಬ ನಂಬಿಕೆ ಇದೆ. ಇದು ಪುರಾಣ ಪ್ರಸಿದ್ಧಿ. ಇತಿಹಾಸದಲ್ಲಿ ನೇರ ದಾಖಲೆ ಇಲ್ಲದಿದ್ದರೂ ಜಕ್ಕಣಾಚಾರಿ ಶೈಲಿಯ ಸೂಕ್ಷ್ಮ ಶಿಲ್ಪಗಳು ಇಲ್ಲಿ ಕಾಣುತ್ತವೆ. 2. ದೇವಾಲಯದ ವಾಸ್ತುಶಿಲ್ಪ, ಆರ್ಕಿಟೆಕ್ಚರ್ ಮತ್ತು ಸ್ಟೈಲ್. ಪುಷ್ಪಿನ್ ಚಾಲುಕ್ಯ ಶೈಲಿ. ಕಪ್ಪು ಕಲ್ಲಿನ ಮೇಲೆ ಮಾಡಿದ ಅತಿ ಸೂಕ್ಷ್ಮ ಕೆತ್ತನೆ, ಅಲಂಕಾರಿಕ ಸ್ತಂಭಗಳು, ಕಮಾನು ದ್ವಾರಗಳು, ಶಿಲಾಮೂರ್ತಿಗಳು. ಗರ್ಭಗೃಹ, ನಂದಿಮಂಟಪ, ಮುಕ್ತ ಮಂಟಪ, ಒಲ್ ಕ್ಲಾಸಿಕ್ ಚಾಲುಕ್ಯನ್ ಸ್ಟೈಲ್. ಪುಷ್ಪಿನ್ 3 ಶಿವಲಿಂಗಗಳು, ಟ್ರೈಲಿಂಗಸ್. ಒಂದೇ ಗರ್ಭಗೃಹದಲ್ಲಿ 3 ಲಿಂಗಗಳು, ಭಾರತದಲ್ಲಿ ಅತ್ಯಂತ ಅಪರೂಪವಾದ ರಚನೆ. ಇವು ಸೃಷ್ಟಿ ಸ್ಥಿತಿ ಲಯ ತತ್ವಗಳನ್ನು ಸೂಚಿಸುತ್ತವೆ. ಪುಷ್ಪಿನ್ ದೇವಾಲಯ ಸಮುಚ್ಚಯ. ತ್ರಿಕೂಟೇಶ್ವರ ದೇವಾಲಯದ ಸುತ್ತಮುತ್ತ ಹಲವಾರು ದೇವಾಲಯಗಳಿವೆ. ಮಲ್ಲಿಕಾರ್ಜುನ ದೇವಸ್ಥಾನ, ಬ್ರಹ್ಮಲಿಂಗ ದೇವಸ್ಥಾನ, ಸತಿ ದೇವಿ ದೇವಸ್ಥಾನ, ವೀರಭದ್ರ ದೇವಸ್ಥಾನ, ದೀಪಸ್ತಂಭ, ಕಲ್ಯಾಣ ಮಂಟಪ. ಇವುಗಳು ಗದಗದ ಸಂಪೂರ್ಣ ಸಂಸ್ಕೃತಿ ವಿಕಾಸವನ್ನು ತೋರಿಸುತ್ತವೆ. 3. ನಂತರದ ಸಾಮ್ರಾಜ್ಯಗಳ ಕಾಲ. ನೇರಳೆ ವೃತ್ತ ಹೊಯ್ಸಳರ ಕಾಲ. ಹೊಯ್ಸಳರು ಗದಗ ಪ್ರದೇಶವನ್ನು ಹಿಡಿದ ನಂತರ ದೇವಾಲಯಕ್ಕೆ ಪೂಜೆ ನಿತ್ಯಾನ್ನಗಳನ್ನು ದಾನವಾಗಿ ನೀಡಿದ್ದಾರೆ. ಕೆಲವು ಮಂಟಪಗಳು ಮತ್ತು ಚಿಕ್ಕ ಗೋಪುರಗಳು ಹೊಯ್ಸಳ ಶೈಲಿಯ ಪ್ರಭಾವವನ್ನು ಹೊಂದಿವೆ. ನೇರಳೆ ವೃತ್ತ ವಿಜಯನಗರ ಸಾಮ್ರಾಜ್ಯ, 15 ರಿಂದ 16ನೇ ಶತಮಾನ. ವಿಜಯನಗರದ ರಾಜರಿಂದ ದೇವಾಲಯಕ್ಕೆ ಹೆಚ್ಚಿನ ಭೂದಾನ, ಆದಾಯ ಹಾಗೂ ಪುನರ್ ನಿರ್ಮಾಣ ನೆರವು. ಈ ಕಾಲದಲ್ಲಿ ಗದಗವು ಸಾಹಿತ್ಯ ಸಂಗೀತದ ಕೇಂದ್ರವಾಯಿತು. ಪ್ರಸಿದ್ಧ ಹರಿದಾಸರು, ಕೀರ್ತನಕಾರರು ಇಲ್ಲಿ ಸಂಚರಿಸುತ್ತಿದ್ದರು. 4. ಮರಣಶಾಸನಗಳು ಮತ್ತು ದಾಖಲೆಗಳು. ಪುಷ್ಪಿನ್ ದೇವಾಲಯಕ್ಕೆ ಸಂಬಂಧಿಸಿದ ಶಾಸನಗಳು. ಗದಗ ಮತ್ತು ಲಕ್ಕುಂಡಿಯಲ್ಲಿ ಕಂಡುಬಂದ ಶಾಸನಗಳಲ್ಲಿ ತ್ರಿಕೂಟೇಶ್ವರ ದೇವಾಲಯಕ್ಕೆ ನೀಡಿದ ದಾನಗಳು, ನಂದಿ ಪೂಜೆ, ಮಹಾಶಿವರಾತ್ರಿ ಉತ್ಸವ ಖರ್ಚು, ಪಂಡಿತರ ವೇತನ ಇತ್ಯಾದಿಯ ವಿವರಗಳು ದೊರಕುತ್ತವೆ. 5. ಬ್ರಿಟಿಷ್ ಕಾಲ ಮತ್ತು ಸಂರಕ್ಷಣೆ. ಪುಷ್ಪಿನ್ ಪುರಾತತ್ವ ಇಲಾಖೆಯ ಪ್ರವೇಶ 1900ರ ಸಮಯ. ಬ್ರಿಟಿಷ್ ಕಾಲದಲ್ಲಿ ಈ ದೇವಸ್ಥಾನವನ್ನು ಸಂರಕ್ಷಿತ ಸ್ಮಾರಕವೆಂದು ಘೋಷಿಸಲಾಯಿತು. 1920 ನಂತರ ದೇವಾಲಯವನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ತಮ್ಮ ವಶಕ್ಕೆ ತೆಗೆದುಕೊಂಡಿತು. ಹಾನಿಯಾದ ಸ್ತಂಭಗಳು, ಗರ್ಭಗೃಹದ ಮೇಲ್ಚಾವಣಿ ಹಾಗೂ ಮಂಟಪಗಳನ್ನು ಪುನಃ ಸ್ಥಾಪನೆ ಮಾಡಲಾಯಿತು. 6. ಪುರಾಣಗಳಲ್ಲಿ ಉಲ್ಲೇಖ. ಪುಷ್ಪಿನ್ ಶಿವ ಪಾರ್ವತಿ ತಪಸ್ಸಿನ ಸ್ಥಳ. ಲೋಕಪ್ರಸಿದ್ಧ ಸ್ಥಳೀಯ ಪುರಾಣದ ಪ್ರಕಾರ ಗದಗ ಪ್ರದೇಶವು ಶಿವ ಪಾರ್ವತಿಯ ತಪಸ್ಸಿನ ಸ್ಥಳವಾಗಿತ್ತು. ತ್ರಿಕೂಟ ರೂಪದಲ್ಲಿ ಶಿವನ ದರ್ಶನ ಪಡೆದ ಸ್ಥಳವೆಂದು ಭಕ್ತರು ನಂಬುತ್ತಾರೆ. ಪುಷ್ಪಿನ್ 3 ಶಕ್ತಿಗಳ ಸಂಕೇತ. ತ್ರಿಕೂಟೇಶ್ವರ ಸ್ವರೂಪವು ಸೃಷ್ಟಿ, ಸ್ಥಿತಿ, ಲಯ, ಈ 3 ಶಕ್ತಿಗಳ ಐಕ್ಯ ರೂಪವಾಗಿದೆ. 7. ಇಂದಿನ ತ್ರಿಕೂಟೇಶ್ವರ ದೇವಾಲಯ. ಪುಷ್ಪಿನ್ ದೇವಾಲಯದ ಪ್ರಸ್ತುತ ಸ್ಥಿತಿ. ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ. ಮಹಾಶಿವರಾತ್ರಿ, ಕಾರ್ತಿಕ ಮಾಸದಲ್ಲಿ ವಿಶೇಷ ಉತ್ಸವ. ಸಂರಕ್ಷಣೆಯಡಿ ತುಂಬಾ ಚೆನ್ನಾಗಿ ಕಾಪಾಡಲಾಗಿದೆ. ಇದು ಗದಗದ ಪ್ರಮುಖ ಪ್ರವಾಸಿ ತಾಣ ಹಾಗೂ ಪಾರಂಪರಿಕ ಸ್ಮಾರಕ. ಅಂತಿಮ ಬಾಣ ಸಂಪೂರ್ಣ ಸಾರಾಂಶ. ತ್ರಿಕೂಟೇಶ್ವರ ದೇವಾಲಯ 11ನೇ ಶತಮಾನದಲ್ಲಿ ಚಾಲುಕ್ಯರು ನಿರ್ಮಿಸಿದ ಪುರಾತನ ಕೃತಿ. 3 ಶಿವಲಿಂಗಗಳ ಮೂಲಕ ತ್ರಿಮೂರ್ತಿಗಳ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಹೊಯ್ಸಳ, ವಿಜಯನಗರ, ಮರಣ ತಂಡಗಳು ಇದನ್ನು ವಿಸ್ತರಿಸಿದವು. ಇಂದಿಗೂ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಪುರಾತನ ಶಿಲ್ಪಕಲೆಗಳಲ್ಲಿ ಒಂದಾಗಿದೆ.
ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ತ್ರಿಕೂಟೇಶ್ವರ ದೇವಸ್ಥಾನವನ್ನು ದರ್ಶನ ಪಡಲಿಕ್ಕೆ ಹಾಗೂ ಇದರ ಇತಿಹಾಸವನ್ನು ತಿಳ್ಕೊಳ್ಳೋಕೆ ಬಂದು. ನಿಮ್ಮ ಹೆಸರು ಸರ್? ರಮೇಶ್ ಪೂಜಾರ್. ರಮೇಶ್ ಪೂಜಾರ್ ಅಂತ ಇಲ್ಲಿ ಭಟ್ರು ಇದ್ದಾರೆ. ಅವರ ಬಗ್ಗೆ ಇತಿಹಾಸ ಹಾಗೂ ಹಿಸ್ಟ್ರಿ ಬಗ್ಗೆ, ಇದರ ದೇವಸ್ಥಾನ ಬಗ್ಗೆ ಹೇಳ್ತಾರೆ. ಒಂದ್ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮಸ್ತೆ ಸರ್. ತ್ರಿಕೂಟೇಶ್ವರ ದೇವಸ್ಥಾನಕ್ಕೆ ತುಂಬಾ ದೊಡ್ಡ ಇತಿಹಾಸ ಇದೆ. ಅದು ಇತಿಹಾಸ ತಿಳ್ಕೊಳ್ಬೇಕಂದ್ರೆ ಸುಮಾರು ನಾವು 8ನೇ ಶತಮಾನಕ್ಕೆ ಹೋಗ್ಬೇಕಾಗ್ತದೆ. 8ನೇ ಶತಮಾನದ ಇತಿಹಾಸ ನಿಮಗೆ ತಿಳಿಬೇಕಂತಂದ್ರೆ ಇದಕ್ಕೆ ಸುಮಾರು ತುಂಬಾ ಶಾಸನದ ಆದರ್ಶ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಈ ಸುಮಾರು 8ನೇ ಶತಮಾನಕ್ಕೆ ಪ್ರಾರಂಭ ಆಗಿ ಸುಮಾರು 12ನೇ ಶತಮಾನಕ್ಕೆ ಮುಗಿದಿರುವಂತ ಈ ದೇವಸ್ಥಾನ. ಇದು ನಮ್ಗೆ ಈಗ ಹೇಗೆ ಗೊತ್ತಾಗ್ತದೆ ಅಂತಂದ್ರೆ ಇಲ್ಲಿ ಸುಮಾರು ದಾನಶಾಸ್ತ್ರಗಳಿದೆ. ದಾನಶಾಸ್ತ್ರವನ್ನು ಅಭ್ಯಾಸ ಮಾಡಿದರೆ ಈ ದೇವಸ್ಥಾನ ಎಷ್ಟು ಹಳೆಯದು ಅಂತ ನಾವು ಅಭ್ಯಾಸ ಮಾಡ್ಬೋದು. ಇಲ್ಲಿ ಇದು 8ನೇ ಶತಮಾನ ಪ್ರಾರಂಭವಾಗಿ ಸುಮಾರು 12ನೇ ಶತಮಾನಕ್ಕೆ ಮುಗಿದಿದೆ ಅಂತ ಹೇಳಿ ದಾನಶಾಸ್ತ್ರದಿಂದ ನಮ್ಗೆ ತಿಳಿದು ಬರ್ತದೆ. ಗದಗಿಗೆ ಮೊದಲನೇ ಹೆಸರು ಕೃತಪುರ ಅಂತ ಇತ್ತು, ಇವಾಗ ಗದಗ ಆಗಿದೆ. ಮೊದಲು ಕೃತಪುರ ಅಂತ ಯಾಕಿತ್ತು, ಗದಗ ಯಾಕಾಯ್ತು, ಗದಗಿಗೆ ವೀರನಾರಾಯಣ ಮೂರ್ತಿ ಬರ್ಲಿಕ್ಕೆ ಕಾರಣ ಏನು, ಗದಗಿಗೆ ತ್ರಿಕೂಟೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಬೇಕಂದ್ರೆ ಗದಗಿನಲ್ಲಿ ಒಂದು ಸ್ಥಳ ಪುರಾಣ ಇದೆ. ಅದ್ರ ಹೆಸರು ಕೃತಪುರ ಮಹಾತ್ಮೆ ಅಂತ ಹೇಳಿ. ಆ ಕೃತಪುರ ಮಹಾತ್ಮೆ ಓದಿದ್ರೆ ನಮಗೆ ಗದಗಿನ ಇತಿಹಾಸ ನಮಗೆ ತಿಳಿದು ಬರ್ತದೆ. ಇಲ್ಲಿ ತ್ರಿಕೂಟೇಶ್ವರ ಅಂದ್ರೆ ಏನು? ಎಲ್ಲ ಕಡೆ ಈಶ್ವರ ದೇವರ ಗುಡಿಯಲ್ಲಿ ಒಂದೇ ಈಶ್ವರ ಇರ್ತದೆ. ಇಲ್ಲಿ 3 ಈಶ್ವರ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ. ಅದಕ್ಕೆ ತ್ರಿಕೂಟೇಶ್ವರ ಅಂತ ಹೇಳಿ. ನಮ್ಮ ದೇವಸ್ಥಾನ ಆಲಯದಲ್ಲಿ ಸೂರ್ಯನಾರಾಯಣ ದೇವಸ್ಥಾನ, ಸರಸ್ವತಿ ದೇವಸ್ಥಾನ ಎರಡು ದೇವಸ್ಥಾನ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಏನು ನಮ್ಮ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ಶಿಲೆಗಳಲ್ಲಿ ಸಹಬಾಳ್ವೆ, ಅಂದ್ರೆ ಕುಟುಂಬದಲ್ಲಿ ನಾವು ಸಹಬಾಳ್ವೆ ಹೇಗೆ ಕಾಣ್ತೀವೋ ಹಾಗೆ ಶಿಲೆಗಳಲ್ಲಿ ಸಹಬಾಳ್ವೆ ನೋಡ್ಬೇಕಂದ್ರೆ ನಮ್ಮ ದೇವಸ್ಥಾನಕ್ಕೆ ನೀವು ವೀಕ್ಷಣೆ ಮಾಡ್ಬೇಕು. ಏನು ಶಿಲೆಗಳ ಸಹಬಾಳ್ವೆ ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ 8ನೇ ಶತಮಾನಕ್ಕೆ ನಿರ್ಮಿಸಿದ ವಾಸ್ತುಶಿಲ್ಪ, 10, 11, 12 ಶತಮಾನಕ್ಕೆ ನಿರ್ಮಿಸಿದ ವಾಸ್ತುಶಿಲ್ಪ ನಿಮ್ಗೆ ನೋಡ್ಲಿಕ್ಕೆ ಇಲ್ಲಿ ಸಿಗ್ತದೆ. ಹಾಗಾಗಿ ಇದಕ್ಕೆ ಶಿಲೆಗಳಲ್ಲಿ ಸಹಬಾಳ್ವೆ ಇರುವಂತಹ ದೇವಸ್ಥಾನಕ್ಕೆ ಇದು ಒಂದು ಕೂಡ ಅಂತ ಹೇಳ್ತಾರೆ. ಇಲ್ಲಿ 3 ಗರ್ಭಗುಡಿಗಳಿದೆ. ಏನೇನು? ತ್ರಿಕೂಟೇಶ್ವರ ದೇವಸ್ಥಾನ, ಸೂರ್ಯನಾರಾಯಣ ದೇವಸ್ಥಾನ, ಹಾಗೆ ಸರಸ್ವತಿ ದೇವಸ್ಥಾನ. ಇದಕ್ಕೂ ತ್ರಿಕೂಟ ಅಂತ ಕರೆದ್ರು ಅಂತ ಹೇಳಿ ಬರ್ತದೆ. ಮೊದಲು ದೇವಸ್ಥಾನ ಬೆಳೆದು ಬಂದಿದ್ದು ಏಕಕೂಟ ಅಂದ್ರೆ ಒಂದೇ ಗರ್ಭಗುಡಿ, ದ್ವಿಕೂಟ ಅಂದ್ರೆ 2 ಗರ್ಭಗುಡಿ, ತ್ರಿಕೂಟ ಅಂದ್ರೆ 3 ಗರ್ಭಗುಡಿ. ಇದಕ್ಕೆ ತ್ರಿಕೂಟದಲ್ಲಿ ಈ ದೇವಸ್ಥಾನ ಬರ್ತದೆ. ಮತ್ತೇನ್ ಮಾಹಿತಿ ಬೇಕಂದ್ರೆ ಕೇಳಿ ನಾನು ಹೇಳ್ತೀನಿ. ಇದು ಯಾವ ಶೈಲಿಯಲ್ಲಿ ಇದು ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ಆಗಿದೆ. ಈ ದೇವಸ್ಥಾನ 1ನೇ ಶತಮಾನಕ್ಕೆ ಇದು ನಿರ್ಮಾಣ ಆಗಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಇದು ಗಜಲಕ್ಷ್ಮಿ ಇತ್ತಂದ್ರೆ ಅದು ಜಕಣಾಚಾರ್ಯ ವಾಸ್ತುಶಿಲ್ಪ ಅಂತ ಹೇಳ್ಬೋದು ನಾವು. ಎಲ್ಲ ದ್ವಾರಕ್ಕೆ ಗಜಲಕ್ಷ್ಮಿ, ಅಷ್ಟಲಕ್ಷ್ಮಿಯಲ್ಲಿ ಗಜಲಕ್ಷ್ಮಿ ಇತ್ತಂದ್ರೆ ಅದು ಜಕಣಾಚಾರ್ಯ ವಾಸ್ತುಶಿಲ್ಪ ಅಂತ ಹೇಳ್ಬೋದು ನಾವು. ಸೂರ್ಯನಾರಾಯಣ ಬಗ್ಗೆ ಸೂರ್ಯನಾರಾಯಣ ದೇವಸ್ಥಾನನು ಕಲ್ಯಾಣ ಚಾಲುಕ್ಯರು ಎಲ್ಲಿ ಈಶ್ವರ ದೇವಸ್ಥಾನಗಳನ್ನು ಮಾಡ್ತಾ ಬಂದಿದ್ದಾರೆ ಅಲ್ಲೆಲ್ಲ ಸೂರ್ಯನಾರಾಯಣ ಮೂರ್ತಿ ಮಾಡ್ತಾ ಬಂದಿದ್ದಾರೆ ಅವರು. ಇವಾಗ ಲಕ್ಕುಂಡಿನಲ್ಲಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಇದೆ, ಸೂರ್ಯನಾರಾಯಣ ಮೂರ್ತಿ ಇದೆ. ಹಾಗಾಗಿ ಎಲ್ಲೆಲ್ಲಿ ಕಲ್ಯಾಣ ಚಾಲುಕ್ಯರು ಆಳ್ವೆ ಮಾಡಿದ್ದಾರೆ, ಅವರು ಎಲ್ಲೆಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅವ್ರು ಸೂರ್ಯನಾರಾಯಣ ಆರಾಧಕರಿದ್ರು ಅವರು, ಯಾರು ಕಲ್ಯಾಣ ಚಾಲುಕ್ಯರು. ಹಾಗಾಗಿ ಈಶ್ವರ ದೇವಸ್ಥಾನ ಇದ್ದರೆ ಸೂರ್ಯನಾರಾಯಣ ಮೂರ್ತಿ ಮಾಡ್ತಾ ಬಂದಿದ್ದಾರೆ ಅವರು. ಆಯ್ತು.